Hi, I am Kaviraj from scoringtarget.com. In today's session, we are going to discuss Ballads of the Tempest, questions and answers for SSLC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಮಕ್ಕಳಿಗಾಗಿ 6ನೇ ಪೋಯಮ್ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಈ ಕವನದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸ್ಪೆಷಲಾಗಿ 2015ರಿಂದ 2020ರವರೆಗೆ ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಯಾವ ಪ್ರಶ್ನೆಗಳು ಕೇಳಿದ್ರು ಮತ್ತು ಅದನ್ನು ಹೊರತುಪಡಿಸಿ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿವೆ. ಇಷ್ಟು ಪ್ರಶ್ನೋತ್ತರಗಳನ್ನು ನೀವು ಬೈಹ್ಯಾಟ್ ಮಾಡಿದರೆ ಸಾಕು, ಡೆಫಿನೆಟಾಗಿ SSLC ಎಕ್ಸಾಮಲ್ಲಿ ನಮಗೆ 3ರಿಂದ 4 ಅಂಕವನ್ನು ಸ್ಕೋರ್ ಮಾಡ್ಬೋದು. ಈ ಪೋಯಮ್ದಿಂದ ನಮಗೆ ಸಾಮಾನ್ಯವಾಗಿ 3 ಅಂಕದ ಲಾಂಗ್ ಕ್ವೆಶನ್ ಆಗಿರ್ಬೋದು ಅಥವಾ 4 ಅಂಕದ ಲಾಂಗ್ ಕ್ವೆಶನ್ಗಳು ಆ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ. 2015ರಿಂದ 20ರವರೆಗೆ ಒಟ್ಟು 6 ಒಂದು ವರ್ಷಗಳ ಪ್ರಶ್ನೆ ಪತ್ರಿಕೆ, ಆ ಸಪ್ಲಿಮೆಂಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ಕೇಳಿದಂಥ ಈ ಪೋಯಮ್ದಿಂದ ಯಾವ ಪ್ರಶ್ನೆಗಳು ಕೇಳಿದ್ರು ಅವುಗಳನ್ನು ಡಿಸ್ಕಸ್ ಮಾಡ್ತಾಯಿದ್ವಿ. ಜೊತೆಗೆ ಇನ್ನೂ ಎಕ್ಸ್ಟ್ರಾ ಕ್ವೆಶನ್ಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ ಕ್ಲಾಸ್. ಮೊದಲನೇ ಪ್ರಶ್ನೆ, ಇಸಂಟ್ ಗಾಡ್ ಅಪಾನ್ ದ ಓಸಿಯನ್ just the same as on the land? Who asked this question? What does it mean? ಈ ಪ್ರಶ್ನೆ SSLC ಎಕ್ಸಾಮ್ 8/4/2015 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರು. ಸೊ ಏನಿದೆ ಪ್ರಶ್ನೆ? ಭೂಮಿಯ ಮೇಲೆ ದೇವರು ಇರುವ ಹಾಗೆ ಸಮುದ್ರದಲ್ಲಿ ಕೂಡ ದೇವರು ಇರಬಹುದಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನು ಯಾರು ಕೇಳಿದ್ರು ಮತ್ತು ಇದರ ಅರ್ಥ ಏನು ಅಂತ 2 ಪ್ರಶ್ನೆ ಇವೆ. ಸೊ ಅದಕ್ಕೆ ಯಾವ ಥರ ಉತ್ತರ ಬರೀಬೇಕು? ಆನ್ಸರ್: This question was asked by Captain's little daughter. ಸೊ ಈ ಪ್ರಶ್ನೆ ನಾಯಕನ ಅಥವಾ ಕ್ಯಾಪ್ಟನ್ನ ಮಗಳು ಈ ಪ್ರಶ್ನೆಯನ್ನು ಕೇಳಿದ್ರು. ಸೊ ಈ ಪ್ರಶ್ನೆಯ ಅರ್ಥ ಏನು? ಇಸಂಟ್ ಗಾಡ್ ಅಪಾನ್ ದ ಓಸಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದಿ ಲ್ಯಾಂಡ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ದ್ಯಾಟ್ ಗಾಡ್ ಈಸ್ ಆಲ್ಸೋ ದೇರ್ ಇನ್ ದ ಓಸಿಯನ್. ಇದರ ಅರ್ಥ ಏನಂದರೆ ಸಮುದ್ರದಲ್ಲಿ ಕೂಡ ದೇವರು ಇರುತ್ತಾನೆ. He will protect us as same when we are on the land. ಸೊ ನಾವು ಭೂಮಿ ಮೇಲೆ ಇದ್ದಾಗ ನಮಗೆ ಏನಾದರೂ ಕಷ್ಟ ಬಂದಾಗ ಹೇಗೆ ನಮಗೆ ದೇವರು ರಕ್ಷಣೆ ಮಾಡ್ತಾನೋ ಅದೇ ಥರ ಸಮುದ್ರದಲ್ಲಿ ಕೂಡ ದೇವರು ಇರ್ತಾನೆ, ಆತ ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ ಕೊಡುತ್ತೆ. ಸೆಕೆಂಡ್ ಕ್ವೆಶನ್, ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್, ಹೂ ಇನ್ಸ್ಟಿಲ್ಡ್ ಹೋಪ್ ಇನ್ ಹಿಮ್, ಹೌ? ಈ ಪ್ರಶ್ನೆ SSLC ಎಕ್ಸಾಮ್ 18/6/2015 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರು. ಸೊ ಇಲ್ಲಿ ಪದಗಳ ಅರ್ಥ ಹೇಳ್ತೀನಿ. ಶೌಟೆಡ್ ಅಂದರೆ ಕೂಗೋದು ಅಥವಾ ಕಿರ್ಚೋದು. ವಿ ಆರ್ ಲಾಸ್ಟ್ ಅಂದರೆ ನಾವು ಕಳೆದು ಹೋಗಿಬಿಡ್ತೀವಿ, ಸಮುದ್ರದಲ್ಲಿ ಮುಳುಗಿ ಹೋಗಿಬಿಡ್ತೀವಿ ಅಂತ ಅರ್ಥ ಕೊಡುತ್ತೆ. ಇನ್ಸ್ಟಿಲ್ಡ್ ಅಂದ್ರೇನು? ತುಂಬೋದು. ಹೋಪ್ ಅಂದರೆ ಭರವಸೆ. ಸೊ ಕ್ಯಾಪ್ಟನ್ ಕೂಗ್ತಾನೆ ಏನಂತ? ವಿ ಆರ್ ಲಾಸ್ಟ್ ಅಂತ ಕೂಗ್ತಾನೆ. ಸೊ ಆ ಥರಕ್ಕೆ ಹೋಗಿದಾಗ ಆ ಕ್ಯಾಪ್ಟನಿಗೆ ಧೈರ್ಯವನ್ನು ತುಂಬಿದವರು ಯಾರು ಮತ್ತು ಹೇಗೆ ಅಂತ 2 ಪ್ರಶ್ನೆ ಇವೆ. ಸೊ ಧೈರ್ಯ ಯಾರು ತುಂಬಿದ್ರು ಮತ್ತು ಹೇಗೆ ತುಂಬಿದ್ರು ಅಂತಕ್ಕಂಥ ಉತ್ತರವನ್ನು ನಾವಿಲ್ಲಿ ಬರಿಬೇಕು. ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್, ಹಿಸ್ ಲಿಟಲ್ ಡಾಟರ್ ಇನ್ಸ್ಟಿಲ್ಡ್ ಹೋಪ್ ಇನ್ ಹಿಮ್. ಸೊ ಕ್ಯಾಪ್ಟನು ವಿ ಆರ್ ಲಾಸ್ಟ್ ಅಂತ ಕೂಗಿದಾಗ ಅವನ ಮಗಳು ಬಂದು ಧೈರ್ಯವನ್ನು ತುಂಬುತ್ತಾಳೆ. ಹೇಗೆ ತುಂಬಿದಳು ಅಂತ ಇನ್ನೊಂದು ಪ್ರಶ್ನೆ ಇದೆ. ಸಿ ಇನ್ಸ್ಟಿಲ್ಡ್ ಹೋಪ್ ಬೈ ಆಸ್ಕಿಂಗ್, Isn't God upon the ocean just the same as on the land? ಸೊ ಅವಳು ಧೈರ್ಯವನ್ನು ಹೇಗೆ ತುಂಬಿದಳು ಅಂದರೆ ಭೂಮಿ ಮೇಲೆ ಇರುವ ಹಾಗೆ ಸಮುದ್ರದಲ್ಲಿ ಕೂಡ ದೇವರು ಇರ್ತಾನೆ, ಆತ ಕಾಪಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳೋ ಮೂಲಕ ಅವಳು ಧೈರ್ಯವನ್ನು ತುಂಬಿದಳು. ಕ್ವೆಶನ್ ಥರ್ಡ್, Isn't God upon the ocean just the same as on the land? SSLC ಎಕ್ಸಾಮ್ 28/3/2018 ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರು. ಜೊತೆಗೆ 27/3/2019 ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಕೇಳಿದರು. ಅಂದರೆ ಸಮುದ್ರದಲ್ಲಿ ಹೇಗೆ ದೇವರಿರ್ತಾನೋ, ಭೂಮಿ ಮೇಲೆ ಹೇಗೆ ದೇವರಿರ್ತಾನೋ ಸಮುದ್ರದಲ್ಲಿ ಕೂಡ ಹಾಗೆ ದೇವರಿರ್ತಾನೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ ಇದು. ಕ್ವೆಶನ್ ಎ, ಹೂ ಈಸ್ ದ ಸ್ಪೀಕರ್ ಹಿಯರ್? ಈ ಮಾತನ್ನು ಯಾರು ಕೇಳಿದ್ರು? ಭೂಮಿ ಮೇಲೆ ದೇವರು ಇರುವ ಹಾಗೆ ಸಮುದ್ರದಲ್ಲಿ ಕೂಡ ಇರ್ತಾನೆ ಅಂತಕ್ಕಂಥ ಪ್ರಶ್ನೆಯನ್ನು ಯಾರು ಕೇಳಿದ್ರು ಅಂದರೆ ಕ್ಯಾಪ್ಟನ್ಸ್ ಲಿಟಲ್ ಡಾಟರ್. ಕ್ವೆಶನ್ ಬಿ, ವೆನ್ ವಾಸ್ ದಿಸ್ ಸೇಡ್? ಅಂದರೆ ಈ ಪ್ರಶ್ನೆಯನ್ನು ಅವಳು ಯಾವಾಗ ಕೇಳಿದಳು ಅಂತ. ವೆನ್ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್,
ಯಾವಾಗ ಕ್ಯಾಪ್ಟನ್ ನಾವೆಲ್ಲ ಕಳೆದು ಹೋಗಿಬಿಟ್ಟಿವಿ ಅಂತ ಕೂಗ್ತಾನೋ ಆವಾಗ ಅವಳು ಈ ಪ್ರಶ್ನೆಯನ್ನು ಕೇಳ್ತಾಳೆ. ಕ್ವೆಶನ್ ಸಿ, ವಾಟ್ ವಾಸ್ ದ ರಿಸಲ್ಟ್ ಆಫ್ ದೀಸ್ ವರ್ಡ್ಸ್? ಸೊ ಅವಳ ಈ ಮಾತುಗಳಿಂದ ಯಾವ ಪರಿಣಾಮ ಆಯಿತು ಅಂತ ಪ್ರಶ್ನೆ. ಆನ್ಸರ್, ಬೈ ದೀಸ್ ವರ್ಡ್ಸ್ ದೇ ಇನ್ಸ್ಟಿಲ್ಡ್ ಹೋಪ್ ಆ್ಯಂಡ್ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ರೀಚ್ ಅಂದರೆ ತಲುಪೋದು, ಹಾರ್ಬರ್ ಅಂದರೆ ಬಂದರು ಅಥವಾ ದಡ, ಸೇಫ್ಟಿ ಅಂದರೆ ಸುರಕ್ಷಿತವಾಗಿ. ಅವಳ ಈ ಮಾತುಗಳಿಂದ ನಾವಿಕರಲ್ಲಿ ಭರವಸೆ ಬಂತು, ಜೊತೆಗೆ ಅವರು ದಡವನ್ನು ಸೇಫಾಗಿ ತಲುಪಿದ್ರು. ಇದು ಒಂದು ಪರಿಣಾಮ ಅಂತ ಹೇಳ್ಬೋದು. ಕ್ವೆಶನ್ 4, ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚೀರ್. ಇಲ್ಲಿ ಲಿಟಲ್ ಮೇಡನ್ ಅಂದರೆ ಮೇಡನ್ ಅಂದರೆ ಕನ್ಯೆ ಅಥವಾ ಹುಡುಗಿ ಅಂತ. ವಿ ಸ್ಪೇಕ್ ಅಂದರೆ ಸ್ಪೀಕ್ ಮಾತಾಡೋದು. ಚೀರ್ ಅಂದರೆ ಅದು ಸಂತೋಷದ ಮನಸ್ಥಿತಿಯನ್ನು ತೋರಿಸುತ್ತೆ. ಸೊ ಇದು SSLC ಎಕ್ಸಾಮ್ 26/6/2018 ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದರು. ಅಂದರೆ ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್, ಆ ಕನ್ಯೆಯನ್ನು ನಾವು ಮುತ್ತು ಕೊಟ್ಟಿವಿ ಮತ್ತು ಅವಳೊಂದಿಗೆ ಚೆನ್ನಾಗಿ ಸಂತೋಷದಿಂದ ಮಾತಾಡಿದ್ವಿ ಅಂತ ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡೋಣ ಈಗ. ಎ, ಹೂ ಡಸ್ ವಿ ರೆಫರ್ ಟು? ಇಲ್ಲಿ ವಿ ಅಂತ ಯಾರನ್ನ ರೆಫರ್ ಮಾಡಿದ್ದಾರೆ ಅಂತ, ದಟ್ ಈಸ್ ಸೇಲರ್ಸ್. ಆನ್ಸರ್ ಬಿ, ವಾಟ್ ಮೇಡ್ ದೆಮ್ ಕಿಸ್ ದ ಲಿಟಲ್ ಮೇಡನ್? ಆ ಕನ್ಯೆಯನ್ನು, ಆ ಹುಡುಗಿಯನ್ನು ಅವರು ಯಾಕೆ ಮುತ್ತು ಕೊಟ್ಟರು ಅಂತ ಪ್ರಶ್ನೆ. ದೇ ರೆಸ್ಕ್ಯೂಡ್ ಫ್ರಮ್ ದಿ ವಯೋಲೆಂಟ್ ಸ್ಟೋರ್ಮ್ ಬೈ ಹರ್ ವರ್ಡ್ಸ್. ರೆಸ್ಕ್ಯೂಡ್ ಅಂದರೆ ಅಪಾಯದಿಂದ ಪಾರಾಗೋದು, ವಯೋಲೆಂಟ್ ಅಂದರೆ ಭಯಾನಕ ಅಥವಾ ಹಿಂಸೆಯಿಂದ ಕೂಡಿದ, ಸ್ಟೋರ್ಮ್ ಅಂದರೆ ಬಿರುಗಾಳಿ. ಅವಳ ಈ ಮಾತುಗಳು ಅವರಿಗೇನಾಗುತ್ತೆ ಅಂದರೆ ಈ ನಾವಿಕರಿಗೆ ಭಯಂಕರವಾದ ಅಲೆಗಳಿಂದ ರಕ್ಷಣೆ ಮಾಡುತ್ತೆ. ಹೀಗಾಗಿ ಅವಳನ್ನು ಮುತ್ತು ಕೊಟ್ಟರು. ಸಿ, ವೈ ವೇರ್ ದೇ ಬ್ಯಾಕ್ ಇನ್ ಚೀರ್ಸ್? ಯಾಕೆ ಅವರು ಸಂತೋಷದಿಂದ ದಡವನ್ನು ತಲುಪಿದ್ರು, ವಾಪಸ್ ಹೋದರು ಅಂತ. ದೇ ಗಾಟ್ ಹೋಪ್ ಆಫ್ ಸರ್ವೈವಲ್ ಅಂದರೆ ಬದುಕಿ ಉಳಿಯೋದು. ಅವರಿಗೆ ಬದುಕಿ ಉಳಿತಕ್ಕಂಥ ಒಂದು ಭರವಸೆ ಬಂತು. ಆ್ಯಂಡ್ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ಸೊ ಧೈರ್ಯ, ಒಂದು ಆತ್ಮವಿಶ್ವಾಸ ಬಂದಾಗ ಅವರು ಆ ದಡವನ್ನು ಸುರಕ್ಷಿತವಾಗಿ ತಲುಪಿದರು. ಕ್ವೆಶನ್ 5, ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್ ಆ್ಯಸ್ ಇ ಟುಕ್ ಹಿಸ್ ಐಸಿ ಹ್ಯಾಂಡ್. ವಿಸ್ಪರ್ಡ್ ಅಂದರೆ ಪಿಸು ಮಾತು ಅಥವಾ ಮೆಲ್ಲನೆಯ ಮಾತು. ಐಸಿ ಹ್ಯಾಂಡ್ ಅಂದರೆ ತಣ್ಣನೆಯ ಕೈಗಳು, ಐಸ್. ಈ ಪರೀಕ್ಷೆ 27/6/2019 ಒಂದು ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದರು. ಆ ಹುಡುಗಿ ಪಿಸು ಮಾತಲ್ಲಿ, ಮೆಲ್ಲನೆಯ ಮಾತಲ್ಲಿ ಕೆಲವೊಂದು ಮಾತನ್ನು ಹೇಳಿದ್ರು. ಅಂದರೆ ತನ್ನ ತಂದೆಯ ಅಂದರೆ ಕ್ಯಾಪ್ಟನ್ನ ತಣ್ಣನೆಯ ಕೈಗನ್ನು ತೆಗೆದುಕೊಂಡು ಮೆಲ್ಲನೆಯ ಮಾತನ್ನು ಹೇಳಿದ್ರು ಅಂತ ಸ್ಟೇಟ್ಮೆಂಟ್ ಇದೆ. ಹೂಸ್ ಡಾಟರ್ ವಾಸ್ ಸಿ? ಇಲ್ಲಿ ಡಾಟರ್ ಅಂತ ಹೇಳಿದ್ರಲ್ಲ, ಯಾರ ಡಾಟರ್, ಯಾರ ಮಗಳು ಅಂತ ಪ್ರಶ್ನೆ. ಸಿ ವಾಸ್ ಕ್ಯಾಪ್ಟನ್ಸ್ ಡಾಟರ್. ಅವಳು ಕ್ಯಾಪ್ಟನ್ನ ಮಗಳಿರ್ತಾಳೆ. ಬಿ, ವಾಟ್ ಡಿಡ್ ಸಿ ಸೇ ಟು ಹಿಮ್? ಸೊ ಕ್ಯಾಪ್ಟನ್ಗೆ ಏನು ಹೇಳಿದಳು ಮಗಳು? ಸಿ ಆಸ್ಕ್ಡ್, ಇಸಂಟ್ ಗಾಡ್ ಅಪ್ ಆನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದಿ ಲ್ಯಾಂಡ್? ಭೂಮಿ ಮೇಲೆ ದೇವರು ಇರುವ ಹಾಗೆ ಸಮುದ್ರದಲ್ಲಿ ಕೂಡ ಇರಬಹುದಲ್ವಾ ಅಂತ ಅವಳು ಪ್ರಶ್ನೆಯನ್ನು ಕೇಳಿದಳು. ಈ ಮಾತನ್ನೇ ಅವಳು ಹೇಳಿದಳು. ಸಿ, ವಾಟ್ ವಾಸ್ ದ ಎಫೆಕ್ಟ್ ಆಫ್ ಹರ್ ವರ್ಡ್ಸ್? ಅವಳ ಮಾತುಗಳಿಂದ ಯಾವ ಪರಿಣಾಮ ಬೀರಿತು? ಬೈ ದೀಸ್ ವರ್ಡ್ಸ್ ದೇ ಇನ್ಸ್ಟಿಲ್ಡ್ ಹೋಪ್ ಆ್ಯಂಡ್ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ಅವಳ ಮಾತುಗಳಿಂದ ಎಲ್ಲರಿಗೂ ಭರವಸೆ ಬಂತು, ಜೊತೆಗೆ ದಡವನ್ನು ಸುರಕ್ಷಿತವಾಗಿ ತಲುಪಿದರು. ಕ್ವೆಶನ್ 6, ದ ಲಿಟಲ್ ಮೇಡನ್ ಫಿಲ್ಡ್ ದ ಸೈಲರ್ಸ್ ವಿತ್ ಕಾನ್ಫಿಡೆನ್ಸ್ ಜಸ್ಟಿಫೈಡ್. ಆ ಹುಡುಗಿ ನಾವಿಕರಿಗೆ ಒಂದು ಧೈರ್ಯವನ್ನು ತುಂಬಿದಳು, ಆತ್ಮವಿಶ್ವಾಸವನ್ನು ತುಂಬಿದಳು. ಸ್ಪಷ್ಟೀಕರಿಸಿ ಅಂತ ಪ್ರಶ್ನೆ ಇದೆ. ಇದು SSLC ಎಕ್ಸಾಮ್ 25/6/2020 ಎಕ್ಸಾಮಲ್ಲಿ ಕೇಳಿತ್ತು. ಆನ್ಸರ್, ವೆನ್ ದ ಕ್ಯಾಪ್ಟನ್ ಆ್ಯಂಡ್ ಸೇಲರ್ಸ್ ಲಾಸ್ಟ್ ಹೋಪ್, ದ ಲಿಟಲ್ ಮೇಡನ್ ಇನ್ಸ್ಟಿಲ್ಡ್ ಹೋಪ್ ಆಫ್ ಸರ್ವೈವಲ್ ಬೈ ಆಸ್ಕಿಂಗ್, ಇಸಂಟ್ ಗಾಡ್ ಅಪ್ ಆನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದಿ ಲ್ಯಾಂಡ್? ಸೊ ಎಲ್ಲ ನಾವಿಕರು ತಮ್ಮ ಬದುಕುವ ಭರವಸೆಯನ್ನು ಕಳ್ಕೊಂಡಾಗ ಕ್ಯಾಪ್ಟನ್ನ ಮಗಳು ಏನು ಮಾಡ್ತಾಳೆ ಅಂದರೆ ಒಂದು ಭರವಸೆಯ ಮಾತನ್ನು ಆಡ್ತಾಳೆ. ಭೂಮಿ ಮೇಲೆ ದೇವರು ಇರುವ ಹಾಗೆ ಸಾಗರದಲ್ಲಿ ಕೂಡ ಇರ್ತಾನೆ, ಆತ ನಮಗೆ ರಕ್ಷಣೆ ಮಾಡ್ತಾನಂತ ಈ ಮಾತನ್ನು ಹೇಳೋ ಮೂಲಕ ಅವರಲ್ಲಿ ಧೈರ್ಯವನ್ನು ತುಂಬುತ್ತಾಳೆ. ಬೈ ದೀಸ್ ವರ್ಡ್ಸ್ ದೇ ಗಾಟ್ ಹೋಪ್ ಆ್ಯಂಡ್ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ಅವಳ ಈ ಮಾತುಗಳಿಂದ ಅವರಿಗೆಲ್ಲ ಒಂದು ಆತ್ಮವಿಶ್ವಾಸ, ಒಂದು ಭರವಸೆ ಬಂತು, ಜೊತೆಗೆ ದಡವನ್ನು ಸುರಕ್ಷಿತವಾಗಿ ತಲುಪಿದರು. ಕ್ವೆಶನ್ 7,
ಇನ್ ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪೋಯೆಟ್ ಹೈಲೈಟ್ಸ್ ಫೇತ್ ಆ್ಯಂಡ್ ಹೋಪ್. ಇಲಿಸ್ಟ್ರೇಟ್ ಅಂದ್ರೇನು? ವಿವರಿಸಿ ಅಂತ. ಸೊ ಈ ಪ್ರಶ್ನೆ 24/9/2020 ಒಂದು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿದ್ರು. ಈ ಕವನದಲ್ಲಿ ಅಂದರೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅನ್ನೋ ಕವನದಲ್ಲಿ ಕವಿ ಇಲ್ಲಿ ಭರವಸೆ ಮತ್ತು ನಂಬಿಕೆಯನ್ನು ಹೈಲೈಟ್ ಮಾಡಿ ಹೇಳ್ತಾರೆ. ಸೊ ಈ ಭರವಸೆ ಮತ್ತು ನಂಬಿಕೆ ಬಗ್ಗೆ ಏನು ಹೇಳ್ತಾರೆ ಅಂತ ಪ್ರಶ್ನೆ. ಸ್ಪೆಷಲಾಗಿ ಫೇತ್ ಮತ್ತು ಹೋಪ್ ಬಗ್ಗೆ ಕವಿ ಏನು ಹೇಳಿದ್ದಾರೆ ಈ ಕವನದಲ್ಲಿ ಅಂತಕ್ಕಂಥದ್ದು. ಸೊ ಈ ಪ್ರಶ್ನೆಗೆ ಉತ್ತರ ಯಾವ ಥರ ಬರೀಬೇಕಂದ್ರೆ, ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್, ಆಲ್ ಸೇಲರ್ಸ್ ಲಾಸ್ಟ್ ಹೋಪ್. ಯಾವಾಗ ಕ್ಯಾಪ್ಟನ್ ವಿ ಆರ್ ಲಾಸ್ಟ್ ಅಂತ ಕೂಗ್ತಾನೋ ಆವಾಗ ಎಲ್ಲ ನಾವಿಕರು ತಮ್ಮ ಭರವಸೆಯನ್ನು ಕಳ್ಕೊತಾರೆ. ಬಟ್ ಕ್ಯಾಪ್ಟನ್ಸ್ ಡಾಟರ್ ಫೀಲ್ಡ್ ಕಾನ್ಫಿಡೆನ್ಸ್. ಆದರೆ ಕ್ಯಾಪ್ಟನ್ ಮಗಳು ಭರವಸೆಯನ್ನು, ಆತ್ಮವಿಶ್ವಾಸವನ್ನು ತುಂಬುತ್ತಾಳೆ. ಸಿ ಟೋಲ್ಡ್ ದ್ಯಾಟ್ ಗಾಡ್ ವಿಲ್ ಪ್ರೊಟೆಕ್ಟ್ ಅಸ್ ಆ್ಯಸ್ ಲೈಕ್ ಆನ್ ದ ಅರ್ತ್. ದೇವರು ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾಳೆ. ದಿಸ್ ಫೇತ್ ಇನ್ ಗಾಡ್ ಹೆಲ್ಪ್ ದ ಸೇಲರ್ಸ್ ಟು ಸರ್ವೈವ್. ಈ ನಂಬಿಕೆ ಅಂದರೆ ದೇವರಲ್ಲಿರ್ತಕ್ಕಂಥ ಈ ನಂಬಿಕೆ ಆ ಒಂದು ನಾವಿಕರಿಗೆ ಬದುಕಲು ಒಂದು ಭರವಸೆಯನ್ನು ಕೊಡ್ತು. ಸೊ ಇಲ್ಲಿ ಫೇತ್ ಮತ್ತು ಹೋಪ್ ಬಗ್ಗೆ ಕವಿ ಈ ಥರ ಬರೆದಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ ಈಗ ಎಕ್ಸ್ಟ್ರಾ ಕ್ವೆಶನ್ಸ್. ಇಲ್ಲಿವರೆಗೆ ನಾವು 2015ರಿಂದ 2020ರವರೆಗೆ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆಗಳನ್ನು ನೋಡಿದ್ದೀವಿ. ಸೊ ಈ ಪ್ರಶ್ನೆಗಳ ಆದ ನಂತರ ಈಗ ಎಕ್ಸ್ಟ್ರಾ ಕ್ವೆಶನ್ಸನ್ನು ಕಲಿಯೋಣ. ಅಂದರೆ ಮತ್ತೆ ಯಾವ ಪ್ರಶ್ನೆ ಬರ್ಬೋದು ಅಂತ. ಸೊ ಈ ಎಲ್ಲ ಕ್ವೆಶನ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಆನ್ಸರ್ ನೋಡಿ. 8ನೇ ಪ್ರಶ್ನೆ ನೋಡೋಣ ಮೊದಲು. ಯೂಸ್ವಲಿ ಸ್ಟೋರ್ಮ್ಸ್ ಆರ್ ಫಾರ್ಮ್ಡ್ ಇನ್ ದ ಡೀಪ್ ಸಿ. ವಾಟ್ ಪ್ರಿಕಾಷನ್ಸ್ ಹ್ಯಾಸ್ ದ ಸೇಲರ್ಸ್ ಟು ಟೇಕ್ ಬಿಫೋರ್ ವಾಯೇಜ್. ಸೊ ಈ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಹೇಳ್ತೀನಿ. ಸ್ಟೋರ್ಮ್ಸ್ ಅಂದರೆ ಬಿರುಗಾಳಿಗಳು, ಫಾರ್ಮ್ಡ್ ಅಂದರೆ ರೂಪುಗೊಳ್ಳೋದು ಅಥವಾ ರಚನೆಗೊಳ್ಳೋದು, ಡೀಪ್ ಸಿ ಅಂದರೆ ಸಮುದ್ರದ ಆಳದಲ್ಲಿ ಭಯಂಕರವಾದ ಬಿರುಗಾಳಿ ಅಥವಾ ಅಲೆಗಳು ಏಳೋದು ಸಾಮಾನ್ಯ. ವಾಟ್ ಪ್ರಿಕಾಷನ್ಸ್ ಅಂದರೆ ಮುನ್ನೆಚ್ಚರಿಕೆಗಳು. ನಾವು ಈ ಥರ ಬಿರುಗಾಳಿ ಎದ್ದಾಗ ಅಲೆಗಳು ಎದ್ದಾಗ ನಾವು ಯಾವ ಥರ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ. ಇಲ್ಲಿ ವಾಯೇಜ್ ಅಂದ್ರೇನು? ಸಮುದ್ರಯಾನ ಮಾಡೋ ಟೈಮಲ್ಲಿ. ವಾಯೇಜ್ ಅಂದರೆ ಸಮುದ್ರಯಾನ. ಸೊ ಸಮುದ್ರಯಾನ ಮಾಡ್ತಿರ್ಬೇಕಾದ್ರೆ ಅಲೆಗಳು ಬಿರುಗಾಳಿ ಬಿಡುತ್ತೆ. ಸೊ ಆವಾಗ ನಾವು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಸೇಫ್ ಆಗಿರ್ಬೋದು ಅಂತ ಪ್ರಶ್ನೆ ಇದೆ. ಆನ್ಸರ್: ಬಿಫೋರ್ ಸೆಟ್ಟಿಂಗ್ ಔಟ್ ಆನ್ ಅ ವಾಯೇಜ್, sailors have to make sure that the ship is strong enough to withstand any storm at sea. ಸೊ ಸಮುದ್ರಯಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅವರು ಹೋಗ್ತಕ್ಕಂಥ ಹಡಗು ಸುರಕ್ಷಿತವಾಗಿದೆ ಮತ್ತು ಸ್ಟ್ರಾಂಗ್ ಆಗಿದೆನಾ ಮತ್ತು ಅಲೆಗಳ ಹೊಡೆತಕ್ಕೆ ತಾಳ್ಕೊಳ್ಳುತ್ತಾ ಅಂತ ಟೆಸ್ಟ್ ಮಾಡಬೇಕು. ದೇ ಹ್ಯಾವ್ ಟು ಬಿ ವೆಲ್ ಸ್ಟಾಕ್ಡ್ ವಿತ್ ಫುಡ್ ಆ್ಯಂಡ್ ವಾಟರ್. ಜೊತೆಗೆ ತಾವು ಹೋಗೋ ಟೈಮಲ್ಲಿ ತಮಗೆ ಬೇಕಾದ ಆಹಾರ ಮತ್ತು ನೀರನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಇಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೋಬೇಕು. ಕ್ವೆಶ್ಚನ್ 9. ದ ಪೋಯೆಟ್ ಸೇಸ್, ದಿಸ್ ಈಸ್ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್. ಇದು ತುಂಬ ಭಯಾನಕವಾದ ಒಂದು ಘಟನೆ ಚಳಿಗಾಲದಲ್ಲಿ. ಅಂದರೆ ಚಳಿಗಾಲದಲ್ಲಿ ಇದು ತುಂಬ ಭಯಾನಕವಾದ ಘಟನೆ ಅಂತ. ವಿಂಟರ್ ಅಂದರೆ ಚಳಿಗಾಲ. ಅಕಾರ್ಡಿಂಗ್ ಟು ದಿ ಪೋಯೆಟ್, ವಾಟ್ ಈಸ್ ದ ಫಿಯರ್ಫುಲ್ ಥಿಂಗ್? ಕವಿಯ ಪ್ರಕಾರ ಯಾವುದು ಭಯಾನಕವಾದದ್ದು ಯಾವುದು ಅಂತ ಹೇಳಬೇಕು. ಇನ್ನೊಂದು ಪ್ರಶ್ನೆ ಇದೆ, ವಾಟ್ ವುಡ್ ಬಿ ದ ಕಂಡೀಷನ್ ಇನ್ ದ ಡೀಪ್ ಸಿ ಡ್ಯೂರಿಂಗ್ ದ ವಿಂಟರ್? ನೋಡಿ, ಚಳಿಗಾಲದಲ್ಲಿ ಅತಿ ಭಯಾನಕವಾದದ್ದು ಯಾವುದು ಮತ್ತು ಈ ಒಂದು ಕಂಡೀಷನ್ ಹೇಗಿರುತ್ತೆ? ವಾಟ್ ವುಡ್ ಬಿ ದ ಕಂಡೀಷನ್ ಅಂದರೆ ಸಮುದ್ರದಲ್ಲಿ, ಆಳವಾದ ಸಮುದ್ರದಲ್ಲಿ ಚಳಿಗಾಲದಲ್ಲಿ ಯಾವ ಥರ ಒಂದು ಅಲ್ಲಿ ಕಂಡೀಷನ್ ಇರುತ್ತೆ, ಸ್ಥಿತಿ ಯಾವ ಥರ ಇರುತ್ತೆ ಅಂತ ಪ್ರಶ್ನೆ ಇದೆ. ಇಟ್ ಈಸ್ ಫಿಯರ್ಫುಲ್ ಥಿಂಗ್ ಟು ಬಿ ಹಿಟ್ ಬೈ ಅ ವೈಲೆಂಟ್ ಸ್ಟಾರ್ಮ್ ಎಟ್ ಸಿ ಇನ್ ವಿಂಟರ್. ಅಂದರೆ ಚಳಿಗಾಲದಲ್ಲಿ ಅತಿ ಭಯಾನಕವಾದದ್ದು ಯಾವುದಂದರೆ ಸಮುದ್ರಯಾನ ಮಾಡೋದು. ಫಾರ್ ದ ಶಿಪ್ ಟು ಬಿ ಶಾರ್ಟರ್ಡ್, ಯಾಕಂದರೆ ಆ ಚಳಿಗಾಲದಲ್ಲಿ ಆ ಸಮುದ್ರದ ಅಲೆಗಳಿಂದ ಹಡಗು ಒಡೆದು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶಾರ್ಟರ್ಡ್ ಅಂದ್ರೇನು? ಒಡೆದು ಚೂರಾಗೋದು. ದ ವಿಂಡ್ಸ್ ವುಡ್ ಬಿ ಐಸಿ ಕೋಲ್ಡ್, ಇನ್ನು ಅಲ್ಲಿರ್ತಕ್ಕಂಥ ಗಾಳಿ ತುಂಬಾ ಚಳಿಯಿಂದ ಕೂಡಿರುತ್ತೆ. ಆ್ಯಂಡ್ ದ ವಾಟರ್ ಟು ವುಡ್ ಬಿ ಫ್ರೀಜಿಂಗ್, ಸಮುದ್ರದ ನೀರು ಕೂಡ ಮಂಜುಗಡ್ಡೆ ಆಗ್ತಾ ಇರುತ್ತೆ. ಈ ಒಂದು ಘಟನೆಗಳನ್ನು ಭಯಾನಕವಾದದ್ದು ಮತ್ತು ಈ ಥರ ಒಂದು ಪರಿಸ್ಥಿತಿ ಚಳಿಗಾಲದಲ್ಲಿ ಇರುತ್ತೆ ಅಂತ ನಾವು ಬರಿಬೇಕು. ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಕ್ವೆಶ್ಚನ್ ನಂಬರ್ 10.
ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್, ಹೌ ಡಿಡ್ ಹಿಸ್ ಡಾಟರ್ ರಿಯಾಕ್ಟ್? ರಿಯಾಕ್ಟ್ ಅಂದರೆ ಪ್ರತಿಕ್ರಿಯೆ ಕೊಡು. ಸೊ ಕ್ಯಾಪ್ಟನ್ ವಿ ಆರ್ ಲಾಸ್ಟ್ ಅಂತ ಕೂಗಿದಾಗ ಅವನ ಮಗಳು ಹೇಗೆ ಪ್ರತಿಕ್ರಿಯೆ ಕೊಟ್ಟಳು? ಆನ್ಸರ್, ದ ಕ್ಯಾಪ್ಟನ್ ಹ್ಯಾಡ್ ಲಾಸ್ಟ್ ಆಲ್ ಹೋಪ್ಸ್ ದ್ಯಾಟ್ ದೇ ವುಡ್ ಬಿ ಸೇವ್ಡ್. ಸೊ ಕ್ಯಾಪ್ಟನ್ ನಾವು ಬದುಕಿ ಉಳಿತೀವಿ ಅಂತಕ್ಕಂಥ ಭರವಸೆಯನ್ನು ಕಳ್ಕೊಂಡಿದ್ದರು. ಹಿಸ್ ಲಿಟಲ್ ಡಾಟರ್ ವಾಸ್ ಕಾಮ್. ಕಾಮ್ ಅಂದರೆ ಶಾಂತವಾಗಿದ್ದಳು. ಆದರೆ ಅವನ ಮಗಳು ಮಾತ್ರ ತುಂಬಾ ಶಾಂತವಾಗಿದ್ದಳು. ಸಿ ಹೋಲ್ಡ್ ಹಿಸ್ ಐಸಿ ಹ್ಯಾಂಡ್ ಆ್ಯಂಡ್ ಜೆಂಟ್ಲಿ ಆಸ್ಕ್ಡ್, ಇಸಂಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದಿ ಲ್ಯಾಂಡ್. ಸೊ ತಂದೆ ಭರವಸೆಯನ್ನು ಕಳ್ಕೊಂಡು ನೋಡಿದ ಮಗಳು ಏನು ಮಾಡ್ತಾಳೆ, ಅವನ ಸಮೀಪ ಬಂದು ಅವನ ತಣ್ಣನೆಯ ಕೈಗಳನ್ನು ಹಿಡ್ಕೊಂಡು ಸೌಮ್ಯವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಭೂಮಿ ಮೇಲೆ ದೇವರು ನಮಗೆ ಹೇಗೆ ರಕ್ಷಣೆ ಮಾಡ್ತಾನೆ, ಹಾಗೆ ಸಮುದ್ರದಲ್ಲಿ ದೇವರು ಇರೋದಿಲ್ವಾ, ಆತ ರಕ್ಷಣೆ ಮಾಡೋದಿಲ್ವಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಈ ಥರ ಪ್ರತಿಕ್ರಿಯೆ ಕೊಟ್ಟಳು. Question 11. The crew mates kissed the little maiden and spoke in better cheer. What made them feel cheerful? cheerful ಅಂದರೆ ಸಂತೋಷ. ಕ್ರಿಯೂ ಮೇಟ್ಸ್ ಅಂದರೆ ಸೇಲರ್ಸ್, ನಾವಿಕರು ಅಂತ. ಸೊ ನಾವಿಕರು ಏನು ಮಾಡ್ತಾರೆ, ಆ ಕ್ಯಾಪ್ಟನ್ ಮಗಳಿಗೆ ಮುತ್ತನ್ನು ಕೊಡ್ತಾರೆ. ಮುತ್ತು ಕೊಟ್ಟು ತುಂಬ ಸಂತೋಷ ಪಡ್ತಾರೆ. ಯಾಕೆ ಅವರು ಸಂತೋಷಗೊಂಡ್ರು ಅಂತ ಪ್ರಶ್ನೆ. ದ ಕ್ಯಾಪ್ಟನ್ ಆ್ಯಂಡ್ ದ ಸೇಲರ್ಸ್ ಹ್ಯಾಡ್ ಲಾಸ್ಟ್ ಆಲ್ ಹೋಪ್ಸ್. ಕ್ಯಾಪ್ಟನ್ ಮತ್ತು ಆತನ ಜೊತೆ ಇರ್ತಕ್ಕಂಥ ನಾವಿಕರು ಬದುಕುವ ಭರವಸೆಯನ್ನು ಕಳ್ಕೊಂಡಿದ್ದರು. ದ ಲಿಟಲ್ ಗರ್ಲ್ ಆಸ್ಕ್ಡ್, ಇಸಂಟ್ ಗಾಡ್ ಅಪಾನ್ ದ ಓಸಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದಿ ಲ್ಯಾಂಡ್. ಆ ಭರವಸೆಯನ್ನು ಕಳ್ಕೊಂಡಾಗ ಕ್ಯಾಪ್ಟನ್ ಮಗಳು ಬಂದು ಆ ದೇವರು ಇರ್ತಾನೆ, ಸಮುದ್ರದಲ್ಲಿ ದೇವರು ನಮಗೆ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವ್ರ ಮುಂದೆ ಇಡ್ತಾಳೆ. ಹರ್ ಫೇತ್ ಇನ್ ಗಾಡ್ ಬ್ರಾಟ್ ಹೋಪ್ ಟು ದ ಸೇಲರ್ಸ್ ಆ್ಯಂಡ್ ದೆ ಕಿಸ್ಡ್ ಹರ್ ಇನ್ ಜಾಯ್. ಇನ್ನು ಅವಳ ಭರವಸೆ ಮಾತುಗಳು ದೇವರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸ್ತು. ಆ ನಾವಿಕರಲ್ಲಿ ಕೂಡ ನಂಬಿಕೆ ಹುಟ್ಟಿಸಿ ಆ ನಾವಿಕರು ತುಂಬ ಸೇಫಾಗಿ ದಡವನ್ನು ತಲುಪಿದ ಸಲುವಾಗಿ ಆ ಸಂತೋಷದಿಂದ ಆ ಹುಡುಗಿಗೆ ಮುತ್ತನ್ನು ಕೊಟ್ಟರು. Question 13. A ship is always safe at the shore. ಶೋರ್ ಅಂದರೆ ದಡ ಅಥವಾ ಬಂದರು. ಬಟ್ ಇಟ್ ವಾಸ್ ನಾಟ್ ಬಿಲ್ಡ್ ಫಾರ್ ದ್ಯಾಟ್. ವಾಟ್ ಡಸ್ ದಿಸ್ ಮೀನ್? ಹಡಗು ದಡದಲ್ಲಿದ್ದಾಗ ಯಾವಾಗಲೂ ಸುರಕ್ಷಿತವಾಗಿರುತ್ತೆ. ಬಟ್ ಹಡಗು ದಡದಲ್ಲಿ ಇಡೋ ಸಲುವಾಗಿ ಕಟ್ಟಿದ್ದಲ್ಲ. ಹಾಗಂದ್ರೆ ಏನು? ಇದು ಒಂದು ಗಾದೆ ಮಾತಿದೆ. ಅ ಶಿಪ್ ಈಸ್ ಆಲ್ವೇಸ್ ಸೇಫ್ ಎಟ್ ದ ಶೋರ್. ಹಡಗು ಸಮುದ್ರದ ದಡದಲ್ಲಿ ಯಾವಾಗಲೂ ಸೇಫಾಗಿರುತ್ತೆ. ಬಟ್ ಇಟ್ ವಾಸ್ ನಾಟ್ ಬಿಲ್ಡ್ ಫಾರ್ ದ್ಯಾಟ್. ಹಡಗನ್ನು ಸಮುದ್ರದ ದಡದಲ್ಲೇ ಇಡೋ ಸಲುವಾಗಿ ಕಟ್ಟಿರೋದಿಲ್ಲ. ಹಾಗಂದ್ರೆ ಏನು? ಆನ್ಸರ್, ಅ ಶಿಪ್ ಇಸ್ ಬಿಲ್ಡ್ ಟು ಟೇಕ್ ಪೀಪಲ್ ಆ್ಯಂಡ್ ಗೂಡ್ಸ್ ಅಕ್ರಾಸ್ ದಿ ಸೀಸ್. ಗೂಡ್ಸ್ ಅಂದರೆ ಸರಕುಗಳು, ವಸ್ತುಗಳು. ಹಡಗು ಎದಕ್ಕೆ ನಿರ್ಮಾಣ ಮಾಡಿರ್ತಾರೆ ಅಂದರೆ ಜನರನ್ನು ಮತ್ತು ವಸ್ತುಗಳನ್ನು ಸಾಗಿಸುವ ಸಲುವಾಗಿ ಹಡಗನ್ನು ಯೂಸ್ ಮಾಡ್ತಾರೆ. ಇಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಇನಫ್ ಟು ವಿತ್ ಸ್ಟ್ಯಾಂಡ್ ಆಲ್ ಕೈಂಡ್ಸ್ ಆಫ್ ವೆದರ್ ಆನ್ ದಿ ಸಿ. ಸೊ ಹಡಗನ್ನು ಸಮುದ್ರದ ಎಲ್ಲ ಹೊಡೆತಗಳಿಗೆ ತಾಳ್ತಕ್ಕಂಥದ್ದು ಒಂದು ಸ್ಟ್ರಾಂಗ್ ಆಗಿ ಬಿಲ್ಟನ್ನು ಮಾಡಿರ್ತಾರೆ. ಇಫ್ ಇಟ್ ಜಸ್ಟ್ ಸ್ಟೇ ಆನ್ ದ ಶೋರ್ ಇಟ್ ವುಡ್ ಜಸ್ಟ್ ಬಿ ಅ ಶೋ ಪೀಸ್ ಆರ್ ಯೂಸ್ಲೆಸ್. ಸೊ ಹಡಗು ಜನರನ್ನು ಒಯ್ಯಲು, ವಸ್ತುಗಳನ್ನು ಸಾಗಿಸಲು ಇರುತ್ತೆ. ಬಟ್ ಅದು ಕೆಲಸ ಮಾಡೋದು ಬಿಟ್ಟು ಕೇವಲ ದಡದಲ್ಲಿಟ್ಟರೆ ಅದು ಕೇವಲ ಒಂದು ಶೋ ಪೀಸ್ ಆಗುತ್ತೆ. ಅಂದರೆ ಪ್ರದರ್ಶನಕ್ಕೆ ಇಟ್ಟಂಥ ಒಂದು ವಸ್ತು ಆಗುತ್ತೆ ಮತ್ತು ಯೂಸ್ ಆಗೋದಿಲ್ಲ ಅಂತ. Question 13. The poet uses the phrase the hungry sea. What can the reader imagine from this? ಸೊ ಈ ಕವನದಲ್ಲಿ ಕವಿ ಒಂದು ಫ್ರೇಸನ್ನು ಯೂಸ್ ಮಾಡ್ತಾನೆ. ಯಾವುದಂದರೆ ದ ಹಂಗ್ರಿ ಸಿ. ಹಂಗ್ರಿ ಅಂದರೆ ಹಸಿವು, ಸಮುದ್ರಕ್ಕೆ ಹಸಿವಾಗಿದೆ ಅಂತ. ಸೊ ವಾಟ್ ಕ್ಯಾನ್ ದ ರೀಡರ್ ಇಮ್ಯಾಜಿನ್ ಅಂದರೆ ಈ ಓದುಗರು ಏನನ್ನು ಕಲ್ಪನೆ ಮಾಡ್ಕೋಬೋದು, ಸಮುದ್ರಕ್ಕೆ ಹಸಿವಾಗಿದೆ ಅಂದರೆ ಏನು ಅಂತ ಪ್ರಶ್ನೆ. ದ ಪೋಯಟ್ ಕಂಪೇರ್ಸ್ ದ ಸಿ ಟು ದಿ ಹಂಗ್ರಿ ಮ್ಯಾನ್ ಹೂ ಈಸ್ ವೆರಿ ಈಗರ್ ಟು ಸ್ನ್ಯಾಚ್ ವಾಟ್ ಎವರ್ ಹಿ ಗೆಟ್ಸ್. ಸ್ನ್ಯಾಚ್ ಅಂದ್ರೇನು? ಜಕ್ಕೊಳ್ಳೋದು, ಎಳೆದುಕೊಳ್ಳೋದು. ಸೊ ಇಲ್ಲಿ ಕವಿ ಏನು ಮಾಡ್ತಾನೆ, ಈ ಸಮುದ್ರವನ್ನು ಹಸಿದ ಮನುಷ್ಯನಿಗೆ ಹೋಲಿಸ್ತಾನೆ. ಹಸಿದ ಮನುಷ್ಯ ಸಿಕ್ಕಿದ್ದೆನ್ನವನ್ನ ಹೇಗೆ ತಿಂತಾನೋ, ಸಮುದ್ರ ಕೂಡ ಅಲ್ಲಿ ಬಂದಂಥ ಎಲ್ಲ ನಾವಿಕರನ್ನು ನುಂಗಿ ಹಾಕ್ತಾ ಇದೆ, ಸಾವಿಗೆ ದೂಡ್ತಾ ಇದೆ. ದ ಹ್ಯೂಜ್ ವೇವ್ಸ್ ವಿಲ್ ಟಾಸ್ ದ ಶಿಪ್ ಟ್ರೈಂಗ್ ಟು ಬ್ರೇಕ್ ಇಟ್. ಹ್ಯೂಜ್ ವೇವ್ಸ್ ಅಂದರೆ ಭಯಂಕರವಾದ ಅಲೆಗಳು, ದೊಡ್ಡ ಅಲೆಗಳು. ಟಾಸ್ ದ ಶಿಪ್ ಟ್ರೈಂಗ್ ಟು ಬ್ರೇಕ್ ಇಟ್. ಟಾಸ್ ಅಂದ್ರೇನು? ಪಲ್ಟಿ ಹೊಡಿಸೋದು. ಅಂದರೆ ದೊಡ್ಡ ದೊಡ್ಡ ಅಲೆಗಳು ಬಂದು ಹಡಗನ್ನು ಪಲ್ಟಿ ಹೊಡಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ, ಹಡಗನ್ನು ಮುರಿತಕ್ಕಂಥ ಸಾಧ್ಯತೆ ಇರುತ್ತೆ. ದ ಫಿಗರ್ ಆಫ್ ಸ್ಪೀಚ್ ಯೂಸ್ ಈಸ್ ಪರ್ಸನಿಫಿಕೇಷನ್.
ಸೊ ದ ಹಂಗ್ರಿ ಸಿ ಅಂತಕ್ಕಂಥ ಒಂದು ಸೆಂಟೆನ್ಸಲ್ಲಿ ಪರ್ಸೋನಿಫಿಕೇಷನ್ ಅಲಂಕಾರವನ್ನು ಯೂಸ್ ಮಾಡಿದ್ದಾರೆ. ಟೋಟಲ್ ಆಗಿ ದ ಹಂಗ್ರಿ ಸಿ ಅಂದರೆ ಏನು, ಆ ಸಮುದ್ರ ಸಾವಿಗಾಗಿ ಕಾಯ್ತಾ ಇದೆ ಅಂತ ಅರ್ಥ ಕೊಡುತ್ತೆ. ಓಕೆ, ಈಗ ಇನ್ನೂ ಒಂದು ಪ್ರಶ್ನೆ ಇದೆ, ಕೊನೆಯ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 14. ರೈಟ್ ದಿ ಸಮ್ಮರಿ ಆಫ್ ದಿ ಪೋಯಮ್ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್. ಸೊ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ನ ಕವನದ ಸಾರಾಂಶವನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡೋಣ, ನಾವು ಇಲ್ಲಿವರೆಗೆ ಈ ಒಂದು ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು, 3 ಅಂಕದ ಲಾಂಗ್ ಕ್ವೆಶ್ಚನ್ಗಳು, 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ನೋಡ್ಕೊಂಡಿದ್ವಿ. ಇದು 4 ಅಂಕದ ಪ್ರಶ್ನೆಯಾಗಿ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕವನದ ನಾವು ಸಾರಾಂಶನ ಕಲಿಯೋಣ. ಯಾಕಂದರೆ ಈ ಎಕ್ಸಾಮ್ದಿಂದ ಪೊಯಮಲ್ಲಿ ನಮಗೆ 2 ಅಂಕದ ಪ್ರಶ್ನೆ ಬರ್ಬೋದು, 3 ಅಂಕದ ಲಾಂಗ್ ಪ್ರಶ್ನೆ ಬರ್ಬೋದು, 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಬರ್ಬೋದು, ಅಥವಾ 4 ಅಂಕದ ಲಾಂಗ್ ಕ್ವೆಶ್ಚನ್ ಕೂಡ ಬರ್ಬೋದು. ಹೀಗಾಗಿ ಎಲ್ಲ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನೋಡೋಣ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ನ ಸಾರಾಂಶ ಯಾವ ಥರ ಬರೀಬೇಕು. ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಈಸ್ ಅ ಪೊಯಮ್ ರಿಟನ್ ಬೈ ಜೇಮ್ಸ್ ಟಿ ಫೀಲ್ಡ್. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂಥ ಕವನ ಜೇಮ್ಸ್ ಟಿ ಫೀಲ್ಡ್ ಅವರಿಂದ ಬರೆಯಲ್ಪಟ್ಟಿದೆ. ಇಲ್ಲಿ ಟಿ ಅಂದರೆ ಥಾಮಸ್, ಜೇಮ್ಸ್ ಥಾಮಸ್ ಫೀಲ್ಡ್. ಇನ್ ದಿಸ್ ಪೊಯಮ್ ಅ ಶಿಪ್ ವಾಸ್ ಔಟ್ ಎಟ್ ಸಿ. ಈ ಕವನದಲ್ಲಿ ಹಡಗು ಸಮುದ್ರದಲ್ಲಿ ತೇಲ್ತಾ ಇರುತ್ತೆ. ಇಟ್ ವಾಸ್ ಡಾರ್ಕ್, ಕತ್ತಲೆಯಾಗಿರುತ್ತೆ. ಸ್ಟೋರ್ಮಿ ನೈಟ್ ಇನ್ ದ ವಿಂಟರ್, ಚಳಿಗಾಲದಲ್ಲಿ ತುಂಬ ಭಯಂಕರವಾಗಿ ಬಿರುಗಾಳಿ ಕೂಡ ಬಿಡ್ತಾ ಇರುತ್ತೆ. ಹ್ಯೂಸ್ ವೇವ್ಸ್ ಡ್ಯಾಶ್ಡ್ ಅಗೇನೆಸ್ಟ್ ದ ಶಿಪ್. ಭಯಂಕರವಾದ ಅಲೆಗಳು ಬಂದು ಹಡಗಿಗೆ ಡಿಕ್ಕಿ ಹೊಡಿತಾ ಇರುತ್ತೆ. ಡ್ಯಾಶ್ ಅಂದ್ರೇನು, ಡಿಕ್ಕಿ ಹೊಡೆಯೋದು. ಆ್ಯಂಡ್ ದ ರೋವರ್ ಆಫ್ ದ ಸಿ ಬ್ರಾಟ್ ಫಿಯರ್ ಇನ್ ದ ಸೈಲರ್ಸ್. ರೋವರ್ ಅಂದರೆ ಗರ್ಜನೆ. ಇನ್ನು ಆ ಸಮುದ್ರದ ಅಲೆಗಳ ಗರ್ಜನೆ ಆ ನಾವಿಕರಲ್ಲಿ ಭಯವನ್ನು ಉಂಟು ಮಾಡ್ತಾ ಇತ್ತು. ದೇ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನೋ ಒನ್ ಈಸ್ ರೆಡಿ ಟು ಸ್ಲೀಪ್. ಸೊ ಇಂಥ ಒಂದು ಭಯಂಕರವಾದ ಅಲೆಗಳಿಗೆ, ಬಿರುಗಾಳಿಗೆ ಹೆದರಿದಂಥ ನಾವಿಕರು ಆ ಕ್ಯಾಬಿನಲ್ಲಿ ಅಂದರೆ ಹಡಗಿನಲ್ಲಿರ್ತಕ್ಕಂಥ ಚಿಕ್ಕ ರೂಮಲ್ಲಿ ಹೋಗಿ ಅಡಿಗೆ ಕೂತ್ಕೋತಾರೆ. ಯಾರು ಒಬ್ಬರು ಕೂಡ ಮಲಗತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ದ ಕ್ಯಾಪ್ಟನ್ ಆಲ್ಸೋ ಲಾಸ್ಟ್ ಹೋಪ್. ಸೊ ಅಲ್ಲಿರ್ತಕ್ಕಂಥ ಕ್ಯಾಪ್ಟನ್ ಕೂಡ ಬದುಕುವ ಭರವಸೆಯನ್ನು ಕಳ್ಕೊತಾನೆ. ಎಟ್ ದ್ಯಾಟ್ ಪಾಯಿಂಟ್ ದ ಕ್ಯಾಪ್ಟನ್ಸ್ ಲಿಟಲ್ ಡಾಟರ್ ಹೆಲ್ಡ್ ಹಿಸ್ ಹ್ಯಾಂಡ್ ಆ್ಯಂಡ್ ಆಸ್ಕ್ಡ್, ಇಸ್ಂಟ್ ಗಾಡ್ ಅಪ್ ಆನ್ ದ ಓಸಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್. ಯಾವಾಗ ನಾವಿಕರು ಮತ್ತು ಕ್ಯಾಪ್ಟನ್ ಭರವಸೆಯನ್ನು ಕಳ್ಕೊತಾರೋ ಆವಾಗ ಕ್ಯಾಪ್ಟನ್ನ ಮಗಳು ಬಂದು ಸಮುದ್ರದಲ್ಲಿ, ಭೂಮಿ ಮೇಲೆ ಇರುವಂತೆ ಸಮುದ್ರದಲ್ಲಿ ಕೂಡ ದೇವರು ಇರ್ತಾನೆ, ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಒಂದು ಭರವಸೆಯನ್ನು ತುಂಬುತ್ತಾಳೆ. ಹರ್ ಫೇತ್ ಇನ್ ಗಾಡ್ ಫೀಲ್ಡ್ ದ ಸೈಲರ್ಸ್ ವಿತ್ ಅ ನ್ಯೂ ಹೋಪ್. ಅವಳ ಆಡಿದಂಥ ಈ ಒಂದು ಭರವಸೆ ಮಾತುಗಳಿಂದ ನಾವಿಕರಿಗೆ ತಾವು ಉಳಿಯಬಹುದು ಅಂತಕ್ಕಂಥ ಒಂದು ದೇವರ ಮೇಲೆ ಭರವಸೆ ಬರುತ್ತೆ. ಬೈ ಮಾರ್ನಿಂಗ್ ದ ಸ್ಟೋರ್ಮ್ ಕ್ಲಿಯರ್ಡ್. ಸೊ ಬೆಳಗ್ಗೆ ಆಗೋದ್ರ ಒಳಗಾಗಿ ಎಲ್ಲ ಭಯಂಕರವಾದ ಬಿರುಗಾಳಿ ಹೋಗಿಬಿಟ್ಟಿತ್ತು. ಆ್ಯಂಡ್ ದೇ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ಅವರು ಕೂಡ ಹಡಗನ್ನು ದಡಕ್ಕೆ ತಂದು ಸೇಫಾಗಿ ತಲುಪಿದರು. ಇಷ್ಟು ಸಾರಾಂಶವನ್ನು ಬರೆದರೆ ಸಾಕು, ನಾವು ಈಸಿಯಾಗಿ 4 ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಇಲ್ಲಿವರೆಗೆ ನಾವು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ನಿಂದ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಓದ್ಕೊಂಡಿವಿ. ಇವುಗಳನ್ನು ಬರ್ಕೋಬೇಕು ಅಥವಾ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಒಂದು ಸಜೆಷನ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.